ನಮಸ್ತೆ, ವೆಲ್ಕಮ್ ಟು ಆರ್ ಜಿ ವ್ಲಾಗ್ಸ್. ಏನಪ್ಪ ಇವತ್ತು ಬೆಳಗ್ಗಿನ ತಿಂಡಿಗೆ ಏನು ಮಾಡೋಣ ಈಸಿಯಾಗಿ ಅಂತ ಅಂದರೆ ರಾಗಿ ದೋಸೆ, ಪ್ರೋಟೀನ್ ಇರುವ ರಾಗಿ ದೋಸೆ. ಯಾವ ರೀತಿ ಮಾಡುವುದು? 1 ಬೌಲ್ ರಾಗಿ ಹಿಟ್ಟು, ನೆನೆಸಿದ ಕಾಳುಗಳು, ನೀವು ಯಾವ ಥರ ಕಾಳುಗಳನ್ನಾರ ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ ಅಕ್ಕಿ ಹಿಟ್ಟು. ಈಗ ಮೊದಲು ಕಾಳುಗಳನ್ನ ಮಿಕ್ಸಿ ಮಾಡ್ಕೊಂಬರೋಣ. ಕಾಳಿಗೆ ಮಿಕ್ಸಿ ಮಾಡಿದರೆ ಈಗ ಮೊದಲು ಕಾಳುಗಳನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಮೊದಲು ಮಿಕ್ಸಿ ಜಾರಿಗೆ 1 ಬೌಲ್ ನೆನೆಸಿದ ಕಾಳು. ಈಗ ಇದನ್ನು ನೈಸಾಗಿ ರುಬ್ಕೊಂಬರ್ತೀನಿ. ತರಿ ಆಗಿದೆ. ಇದಕ್ಕೀಗ 1 ಬೌಲ್ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟಾಗಿ ನೈಸಾಗಿ ರುಬ್ಕೊಂಬರ್ತೀನಿ. ಹಾಗೆ ಅಕ್ಕಿ ಹಿಟ್ಟು ಇದನ್ನು ಹಾಕ್ತೀನಿ. ನೀವು ಇದ್ರ ಜೊತೆಗೆ ಈಗ ಉಪ್ಪಾಕಿ ರುಬ್ಬೋದು. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕುತ್ತೇನೆ. ಆಮೇಲೆ ಹದ ನೋಡಿ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಉಪ್ಪು ಹಾಕಿರ್ತೀನಿ, 1 ಸ್ಪೂನು. ಈಗ ಸ್ವಲ್ಪ ಇದಕ್ಕೆ ನೀರು ಹಾಕಿ ಸಾಕನ್ಸುತ್ತೆ. ಈಗ ರುಬ್ಕೊಬರೋಣ ನೈಸಾಗಿ. ಈಗ ಇಷ್ಟು ನಯಸ್ಸಾಗಿ ರುಬ್ಕೋಬೇಕು, ಕಾಳೆಲ್ಲ ನಯಸ್ಸಾಗಿರಬೇಕು. ಈಗ ಇದನ್ನು ಒಂದು ಪಾತ್ರೆ ಹಾಕ್ಕೊತೀನಿ. ನೋಡಿ, ಇದು ಗಟ್ಟಿ ಬಂದಿದೆ. ಇವಾಗ ನಾವು ಸ್ವಲ್ಪ ಆಗಲೇ ರಾಗಿ ಹಿಟ್ಟು ಎತ್ತಿಟ್ಟಿದ್ದು ಉಳಿದಿರೋ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ತೀನಿ. ಈಗ ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಕೊತೀನಿ. ನೋಡಿ, ನಿಮ್ಮ ಅಳತೆಗೆ ತಕ್ಕಾಗೆ ನೀರು ಹಾಕ್ಕೊಳ್ಳಿ. ಗಂಟಿಲ್ಲದ ಹಾಗೆ ಚೆನ್ನಾಗಿ ಕಲಗಿಸ್ಬೇಕು. ನೋಡಿ, ಎಷ್ಟು ತೆಳು ಆದರೆ ಸಾಕು. ಈಗ ದೋಸೆ ಹಾಕೋಣ. ಈಗ ಹಂಚು ಚೆನ್ನಾಗಿ ಕಾದಿದೆ. ಈಗ ದೋಸೆ ಹಾಕೋಣ. ಈಗ ಸ್ವಲ್ಪ ತುಪ್ಪ ಹಾಕ್ತೀನಿ. ನೀವು ಎಣ್ಣೆನೂ ಹಾಕ್ಕೋಬೋದು. ಈಗ ಸ್ವಲ್ಪ ರೋಸ್ಟ್ ಆಗಬೇಕಿದು. ರೋಸ್ಟ್ ಆದರೆ ತಿನ್ನಕ್ಕೆ ಭಾಳ ಚೆನ್ನಾಗಿರುತ್ತೆ. ನೀವು ಹಾಗೆ ಕೂಡ ತಿನ್ಬೋದು ಇದನ್ನು. ಈಗ ತಿರುಗಿಸ್ತೀನಿ. ಚೆನ್ನಾಗಿ ಬೆಂದಿದೆ, ತಿರುಗಿಸ್ತೀನಿ. ವಾವ್, ಸೂಪರಾಗಿ ಬಂದಿದೆ. ಈಗ ರಾಗಿ ದೋಸೆ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ, ಕೆಂಪು ಕಾಯಿ ಚಟ್ನಿನ. ಟೇಸ್ಟ್ ಮಾಡಿ ನೋಡೋಣ. ಸುಡ್ತಾ ಇದೆ. ವಾವ್, ಸೂಪರಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.